ಶತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಕೆಲವರು ನನಗೆ ಕಮೆಂಟಲ್ಲೂ ಕೂಡ ತಿಳಿಸಿದ್ದೀರಾ, ಹಾಗೆ ಕೆಲವರು ಫೋನಲ್ಲಿ ಮೆಸೇಜ್ ಕೂಡ ಹಾಕಿದ್ದಾರೆ. ಸ್ನೇಹಿತರೆ, ನಾನು ಬಾಬಾರವರನ್ನು ಪೂಜೆ ಮಾಡಬೇಕಾದ್ರೆ ನನ್ನಲ್ಲಿ ಬಹಳ ನೆಗೆಟಿವ್ ಥಾಟ್ಸ್ಗಳು ಅಂದರೆ ಯೋಚನೆಗಳು ಬರ್ತಾ ಇದ್ದಾವೆ. ನಾನು ಬಾಬಾರವರನ್ನು ಪೂಜಿಸಬೇಕಾದ್ರೆ, ನಾಮಸ್ಮರಣೆ ಮಾಡಬೇಕಾದ್ರೆ ನನ್ನ ಮನಸ್ಸಲ್ಲಿ ಇದ್ದಕ್ಕಿದ್ದ ಹಾಗೆ ನಕಾರಾತ್ಮಕತೆ ಇಲ್ಲ ಕೆಟ್ಟ ಆಲೋಚನೆಗಳು, ಕೆಟ್ಟ ವಿಚಾರಗಳು ಬರ್ತಾ ಇದ್ದಾವೆ. ಇದರಿಂದ ಹೊರಗೆ ಬರಲಿಕ್ಕೆ ನನಗೆ ಏನೂ ದಾರಿನೇ ತೋರಿಸ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಇದರಿಂದ ನನಗೇನಾದರೂ ತೊಂದರೆ ಆಗುತ್ತಾ? ಇದರಿಂದ ಬಾಬಾ ನನಗೇನಾದರೂ ತೊಂದರೆ ಮಾಡ್ತಾರಾ, ಶಾಪ ಕೊಡ್ತಾರಾ? ಈ ರೀತಿ ಎಲ್ಲ ಪ್ರಶ್ನೆ ಕೇಳಿದ್ದೀರಾ ಸ್ನೇಹಿತರೆ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಈಗ ಒಂದು ಒಳ್ಳೆಯದಾಗ್ತಾ ಇದೆ, ಇಲ್ಲವೇ ನಾವು ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದೀವಿ ಅಂದರೆ ಅನೇಕ ರೀತಿಯ ವಿಘ್ನಗಳು ಜನರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಬಾಧಿಸೋದಂತೂ ಖಂಡಿತ ಸ್ನೇಹಿತರೆ. ಅದನ್ನೆಲ್ಲ ಮೆಟ್ಟಿ ನಿಂತು ನಾವು ಮುಂದುವರೆದಾಗ ಮಾತ್ರ ನಮ್ಮ ಜೀವನದ ಅದ್ಭುತವಾದ ಸಫಲತೆ ಅನ್ನುವ ದಡವನ್ನು, ನೆಮ್ಮದಿ, ಸುಖ, ಶಾಂತಿ, ಸಂಪತ್ತು ತುಂಬಿದ ದಡವನ್ನು ಸೇರಲಿಕ್ಕೆ ಸಾಧ್ಯ. ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡಲೇಬೇಕಾಗತ್ತೆ, ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಸ್ನೇಹಿತರೆ. ಈಗ ನಮ್ಮ ಎದುರಿಗೆ ಒಂದು ಬೊಟ್ಲಲ್ಲಿ ಹಾಲಿದೆ ಅಲ್ವಾ, ಅದರಲ್ಲಿ ಯಾರಾದರೂ ಒಂದು ಹನಿ ವಿಷವನ್ನು ಮಿಕ್ಸ್ ಮಾಡಿದ್ರೆ ಹಾಲೆಲ್ಲ ವಿಷ ಆಗತ್ತೆ. ಅದೇ ರೀತಿ ನಮ್ಮ ಮನಸ್ಸಲ್ಲಿ ಒಂದು ನಕಾರಾತ್ಮಕತೆ ಅನ್ನೋದು ಮೂಡಿ ನಮ್ಮ ಭಕ್ತಿಯನ್ನು ನಾವು ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಮಾಡಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು, ಗುರುವಿನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಳ್ಳೆಯದನ್ನು ಪಡ್ಕೊಳ್ಬೇಕು, ಅವರ ಮಾರ್ಗದರ್ಶನದಲ್ಲಿ ಸಾಗಬೇಕು, ನಮ್ಮ ಕರ್ಮಗಳನ್ನು ಕಳ್ಕೊಂಡು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅನ್ನುವ ಹಂಬಲದಲ್ಲಿ ನಾವಿದ್ದಾಗ ಇಂತಹ ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಕಾಡತ್ತೆ ಸ್ನೇಹಿತರೆ. ಈಗ ಉದಾಹರಣೆಗೆ ನಾವು ಕೆಟ್ಟ ಜನರ ಸಹವಾಸವನ್ನು ಮಾಡಿರ್ತೀವಿ, ಇಲ್ಲ ಕೆಟ್ಟದನ್ನೇ ಮಾಡ್ತಾ ಬದುಕ್ತಾ ಇರ್ತೀವಿ. ಒಂದೇ ಸಾರಿ ಅದನ್ನು ಬಿಟ್ಟು ನಾವು ಹೊರಗೆ ಹೋಗ್ತೀವಿ ಅಂದರೆ ಆ ಕೆಟ್ಟ ಜನರು ಅವರಿಂದ ಅಷ್ಟು ಸುಲಭವಾಗಿ ನಮ್ಮನ್ನು ಹೊರ ಹೋಗ್ಲಿಕ್ಕೆ ಬಿಡ್ತಾರಾ? ನಾವು ಅದೇ ರೀತಿ ಕೆಟ್ಟ ವಿಚಾರಗಳನ್ನು ಬಿಟ್ಟು ನಾವು ಹೊರಗೆ ಬರಲಿಕ್ಕೆ ಒಂದೇ ಸಾರಿ ಸಾಧ್ಯ ಆಗತ್ತಾ? ನೀವೇ ಯೋಚನೆ ಮಾಡ್ರಿ. ಹಂತವಾಗಿ ಇದನ್ನು ನಾವು ಬದಲಾಯಿಸ್ಕೊಳ್ತಾ ಹೋಗಬೇಕು. ನಮ್ಮ ಮನಸ್ಥಿತಿ, ಆತ್ಮವಿಶ್ವಾಸ, ದೃಢವಾದ ನಿರ್ಧಾರದೊಂದಿಗೆ ಬದಲಾದಾಗ ಮಾತ್ರ ನಾವು ಇಂತಹ ವಿಚಾರಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಅದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ನಾವು ಇಂತಹ ಕೆಟ್ಟ ವಿಚಾರಗಳನ್ನ, ಕೆಟ್ಟ ಜನರಿಂದ ಹೊರಗೆ ಬರಬೇಕು ಅಂದ್ರೆ ಅಂತಹ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು? ನಮ್ಮ ಬಟ್ಟೆ ಮುಳ್ಳಿನ ಮೇಲೆ ಬಿದ್ದಿದೆ, ಬೇಗನೆ ನಾವು ಅದನ್ನ ಎಳ್ಕೊಳ್ತೀವಿ ಅಂದ್ರೆ, ಒಂದೇ ಸರಿ ಎಳ್ಕೊಳ್ತೀವಿ ಅಂದ್ರೆ ಬಟ್ಟೆ ಹರಿದೋಗುತ್ತೆ ಅಲ್ವಾ? ನಿಧಾನವಾಗಿ ಆ ಮುಳ್ಳಿನ ಮೇಲೆ ಬಿದ್ದ ಬಟ್ಟೆಯನ್ನ ನಿಧಾನವಾಗಿ ತೆಗೆದುಕೊಳ್ಳುವ ಪ್ರಯತ್ನವನ್ನಂತೂ ನಾವು ಪ್ರಾಮಾಣಿಕವಾಗಿ ಮಾಡಲೇಬೇಕು. ಆಗ ಮಾತ್ರ ನಮ್ಮ ಬಟ್ಟೆ ಹರಿದೋಗೋದಿಲ್ಲ ಅಲ್ವಾ ಸ್ನೇಹಿತರೆ? ಅದೇ ರೀತಿ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇರುವ ಇಂತಹ ನಕಾರಾತ್ಮಕತೆ, ಕೆಟ್ಟ ವಿಚಾರಗಳಿಂದ ಕೂಡ ನಾವು ಇದೇ ರೀತಿಯ ಪ್ರತಿಕ್ರಿಯೆಯೊಂದಿಗೆ ನಾವು ಹೊರಗೆ ಬರಬೇಕು. ಬಾಬಾರವರಲ್ಲಿ ನಾವು ಶುದ್ಧ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಅಡ್ಡಿ ಆತಂಕಗಳನ್ನ ವ್ಯಕ್ತಪಡಿಸ್ತಾ ಇದೆ ಅಂದ್ರೆ, ಈಗ ನೋಡಿ, ಹಾಲಿನ ಪಾತ್ರೆಗೆ ಒಂದು ಹನಿ ವಿಷ ಬೆರ್ತಿದೆ ಅಲ್ವಾ? ಆ ಹಾಲಲ್ಲಿ ಬೆರ್ತಿರುವ ವಿಷವನ್ನ ನಾವು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಆದ್ರೆ ನಾವು ಅದನ್ನ ನಮ್ಮ ಆತ್ಮವಿಶ್ವಾಸ, ನಮ್ಮ ಬುದ್ಧಿವಂತಿಕೆ, ನಮ್ಮ ವಿವೇಕದಿಂದ ತೆಗಿಬಹುದು ಸ್ನೇಹಿತರೆ. ಯಾವ ರೀತಿ ಅಂದ್ರೆ, ಆ ಪಾತ್ರೆಗೆ ನಾವು ಮೇಲಿನಿಂದ ಮತ್ತಷ್ಟು ಹಾಲನ್ನ ಸುರಿತಾನೇ ಇದ್ರೆ ಏನಾಗತ್ತೆ, ನಿರಂತರವಾಗಿ ನಾವು ಒಂದು 2 ತಾಸುಗಳ ಕಾಲ, 3 ತಾಸುಗಳ ಕಾಲ ನಾವು ಅದಕ್ಕೆ ನಮ್ಮ ಕೈಯಲ್ಲಿರುವ ಬೇರೆ ಹಾಲನ್ನ ಸುರಿತಾ ಬಂದ ಹಾಗೆ ಏನಾಗತ್ತೆ, ಆ ಪಾತ್ರೆಯಲ್ಲಿರುವ ವಿಷದ ಹಾಲು ಸಂಪೂರ್ಣವಾಗಿ ಉಕ್ಕಿ ಉಕ್ಕಿ ಹೊರಗೆ ಬೀಳತ್ತೆ ಅಲ್ವಾ? ಅಲ್ಲಿಗೆ ಅದರ ವಿಷದ ಪ್ರಮಾಣ ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ. ಯಾವ ಹಾಲು ನಾವು ಮತ್ತೆ ಮೇಲಿನಿಂದ ಸುರಿತಾ ಇದ್ದೀವಲ್ವ ಆ ಹಾಲು. ಅದೇ ಥರ ಸ್ನೇಹಿತರೆ, ನಮ್ಮ ಮನಸ್ಸಲ್ಲಿ ನಾವು ಬಾಬಾರವರನ್ನ ಪೂಜೆ ಮಾಡಬೇಕಾದ್ರೆ, ನಾಮಸ್ಮರಣೆ ಮಾಡಬೇಕಾದ್ರೆ, ಒಳ್ಳೆಯದನ್ನು ಯೋಚಿಸಬೇಕಾದ್ರೆ, ಬಾಬಾರವರ ನಾಮ ಜಪ ಮಾಡಬೇಕಾದ್ರೆ, ಅವರ ನಾಮವನ್ನು ಬರಿಬೇಕಾದ್ರೆ, ಇಲ್ಲ ಪೂಜೆ ಮಾಡಬೇಕಾದ್ರೆ, ನಿಶ್ಶಬ್ದವಾದ ವಾತಾವರಣದಲ್ಲಿ ಕುಳಿತು ನಾವು ಬಾಬಾರವರ ಧ್ಯಾನ ಮಾಡಬೇಕಾದ್ರೆ, ಇಂಥ ಸಂದರ್ಭದಲ್ಲೆಲ್ಲ, ಇಲ್ಲವೇ ನಾವು ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿರ್ತೀವಿ, ಇಂತಹ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಆಲೋಚನೆಗಳೆಲ್ಲ ಬರ್ತವೆ. ನಾವು ಪೂಜೆ ಮಾಡ್ತಾ ಇರ್ತೀವಿ, ಯಾಂತ್ರಿಕವಾಗಿ ನಮ್ಮ ಕ್ರಿಯೆಯ ಥರ ನಾವು ಅಲಂಕಾರ ಎಲ್ಲ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಮನಸ್ಸು ಮಾತ್ರ ಯಾವುದೋ ಒಂದರ ಕಡೆ ಚಿಂತಿಸ್ತಾ ಇದೆ, ಯಾವುದೋ ಒಂದು ವಿಚಾರ ನಮ್ಮನ್ನು ನಕಾರಾತ್ಮಕತೆಯಲ್ಲಿ ತೇಲಿಸ್ತಾ ಇದೆ, ಮುಳುಗಿಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದಾವೆ. ಇಲ್ಲಾಂದರೆ ನಾವೇ ಏನೋ ಹಿಂದೆ ಒಂದು ಕೆಟ್ಟದನ್ನ ಮಾಡಿದ್ವಿ, ಅದೇ ಆಲೋಚನೆ ಪದೇ ಪದೇ ನನ್ನ ಮನಸ್ಸಲ್ಲಿ ಬಂದು ಕಿರಿಕಿರಿ ಉಂಟು ಮಾಡ್ತಾ ಇದೆ. ಅದು ಒಂದು ಒಳ್ಳೆಯದಾಗುವುದರ ಹಿಂದೆ ಒಂದು ಸೂಚನೆ ಅಂತಲೇ ಅನ್ಕೊಳ್ಳಿ. ಯಾಕೆ ಅದನ್ನು ನಾವು ನೆಗೆಟಿವ್ ಆಗಿ ಅಂತ ಹೇಳಿ ತಿಳ್ಕೊಳ್ಬೇಕು? ಮನಸ್ಸು ಅಂದಮೇಲೆ ಕೆಟ್ಟದು ಮೂಡುತ್ತೆ, ಒಳ್ಳೆಯದು ಮೂಡುತ್ತೆ ಅಲ್ವಾ? ಈ ಜಗತ್ತು ಅಂದಮೇಲೆ ಕೆಟ್ಟದು ಇದೆ, ಒಳ್ಳೆಯದು ಇದೆ ಅಲ್ವಾ? ಹಾಗೆ ನಮ್ಮ ಮನಸ್ಸಲ್ಲಿ ಎಷ್ಟು ಇಂತಹ ಕೆಟ್ಟ ಆಲೋಚನೆಗಳು ಬರ್ತವೋ ಅವುಗಳನ್ನು ನಾವು ತಡಿಲಿಕ್ಕೆ ಹೋಗಬಾರ್ದು. ತಡಿಲಿಕ್ಕೆ ಹೋದಷ್ಟು ಆ ಆಲೋಚನೆಗಳು ನಮ್ಮನ್ನು ತುಂಬ ಹಿಂಸೆ ಮಾಡ್ತವೆ. ಒತ್ತಡ ಜಾಸ್ತಿ ಆಗುತ್ತೆ, ತಲೆನೋವು ಬರುತ್ತೆ, ಮೈಯೆಲ್ಲ ಭಾರ ಆಗುತ್ತೆ, ಸುಸ್ತು ಅನಿಸುತ್ತೆ, ತುಂಬ
ಮಾನಸಿಕವಾಗಿ ಹಿಂಸೆ ಆಗಲಿಕ್ಕೆ ಶುರುವಾಗುತ್ತೆ. ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ, ಇದ್ದಕ್ಕಿದ್ದಾಗೆ ಅಳು ಬರಲಿಕ್ಕೆ ಶುರುವಾಗುತ್ತೆ ಅಲ್ವಾ ಸ್ನೇಹಿತರೆ. ಅದೇ ನಾವು ಈ ಥರ ವಿಚಾರಗಳು ಬರ್ತಾ ಇದ್ದಾವೆ. ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತಾ ಇದ್ದೀವಿ, ಇಲ್ಲ ಯಾವುದೇ ಸಮಯದಲ್ಲಿ ನಾವು ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀವಿ, ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ನಾಮ ಜಪ ಮಾಡ್ತಾ ಇದ್ದೀವಿ ಕಣ್ಮುಚ್ಚಿ ಅಂದಾಗ ನಮ್ಮ ಮನಸ್ಸಲ್ಲಿ ಈ ರೀತಿ ನಕಾರಾತ್ಮಕತೆ ಕೆಟ್ಟ ವಿಚಾರಗಳು ಬರ್ತಾ ಇದ್ದಾವೆ ಅಂದರೆ ಬರಲಿ, ಅವುಗಳು ಬರ್ತಾನೆ ಇರಲಿ. ನೀವು ಅಷ್ಟೇ ದೃಢವಾದ ಮನಸ್ಸಿನಿಂದ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಒಳ್ಳೆಯದನ್ನು ಮಾಡಿದಿರೋ, ಹಾಗೆ ನೀವು ಏನೆಲ್ಲ ಒಳ್ಳೆಯದನ್ನು ಪಡ್ಕೊಂಡಿದ್ದೀರೋ, ನಿಮಗೆ ಏನೆಲ್ಲ ಒಳ್ಳೆಯದು ಸಿಕ್ಕಿದೆಯೋ, ಯಾವೆಲ್ಲ ವ್ಯಕ್ತಿಗಳಿಂದ ನಿಮಗೆ ಒಳ್ಳೆಯದಾಗಿದೆಯೋ, ಯಾವೆಲ್ಲ ವ್ಯಕ್ತಿಗಳು ನಿಮಗೆ ಒಳ್ಳೇದು ಮಾಡಿದರೋ, ನೀವು ಯಾರಿಗೆಲ್ಲ ಒಳ್ಳೇದು ಮಾಡಿದರೋ ಅವುಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಬರ್ರಿ. ನಕಾರಾತ್ಮಕ ವಿಚಾರಗಳು ಎಷ್ಟು ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಹೋಗ್ತವೋ ಅಷ್ಟೇ ಪ್ರಮಾಣದಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೇದಾಗಿದ್ರ ಬಗ್ಗೆ, ಒಳ್ಳೇದು ಮಾಡಿದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಗುರುವಿನ ಪಾದಗಳಲ್ಲಿ ನಾವು ಶರಣಾಗಬೇಕು. ಈ ರೀತಿಯಾಗಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದಾಗ ನಮ್ಮ ಎದುರಿಗಿರುವ ಆ ಗುರು ನಮಗಿದಕ್ಕೆ ಸಹಾಯ ಮಾಡ್ತಾರೆ, ನಮ್ಮ ಕೈ ಹಿಡಿದು ನಡೆಸ್ತಾರೆ. ಗುರುವೇ ನಮಗೆ ಶಕ್ತಿಯಾಗಿದ್ದಾರೆ, ಆ ಗುರುವೇ ನಮಗೆಲ್ಲ ಆಗಿದ್ದಾರಲ್ವ, ಅವರೇ ನಮ್ಮ ಎದುರಿಗಿದ್ದಾರೆ ಅಂದಮೇಲೆ ನಮ್ಮನ್ನು ಯಾವೆಲ್ಲ ರೀತಿಯಲ್ಲಿ ಅವರು ಮಾರ್ಗದರ್ಶನ ಮಾಡ್ಬೋದು ಯೋಚಿಸ್ರಿ. ಈ ಸಂದೇಶದ ಮೂಲಕವೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದಾರಲ್ವ. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲೂ ಕೆಟ್ಟದು ಮೂಡ್ತಾ ಇರುತ್ತೆ, ಒಳ್ಳೆಯದು ಮೂಡ್ತಾ ಇರುತ್ತೆ. ಇಲ್ಲವೇ ನಾವು ಹಿಂದೆ ತಿಳಿದೋ ತಿಳಿಯದೆಯೋ ಕೆಟ್ಟದನ್ನು ಮಾಡಿರ್ತೀವಲ್ವ, ಅದು ನಮ್ಮನ್ನು ಆಗಾಗ ಕಾಡ್ತಾ ಇರುತ್ತೆ. ಈ ರೀತಿಯೆಲ್ಲ ಆಗೋದು ಸಹಜ. ಹಾಗಾಗಿ ನಾವು ಅದನ್ನೇ ನೆನಪು ಮಾಡ್ಕೊಳ್ತಾ ಎಷ್ಟು ದಿನ ಅಂತ ಹೇಳಿ ಕೊರಗೋದು ಅಲ್ವಾ. ನಾವೀಗ ಪಶ್ಚಾತ್ತಾಪ ಪಟ್ಟು ಅದರಿಂದ ಹೊರಗೆ ಬಂದಾಗಿದೆ. ಹಾಗಾಗಿ ನಾವು ಅದನ್ನು ಮರೆಯೋ ಪ್ರಯತ್ನ ಮಾಡಲೇಬೇಕಾಗತ್ತೆ. ಯಾವ ರೀತಿ ಅಂದರೆ ಅದನ್ನು ಒಂದೇ ಸರಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆಗ ನಾವೇನು ಮಾಡಬೇಕು, ನಮ್ಮ ಮನಸ್ಸಲ್ಲಿ ಆ ರೀತಿ ವಿಚಾರಗಳು ಇದ್ದಾಗ ನಮ್ಮ ಮನಸ್ಸಲ್ಲಿ ನಾವು ಹೊಸ ಹೊಸ ವಿಚಾರಗಳನ್ನು ಮೂಡಿಸ್ಕೊಳ್ತಾ ಹೋಗಬೇಕು. ಭಗವಂತನ ಸ್ಮರಣೆ ಆಗಿರ್ಬೋದು, ನಾಮ ಜಪ ಆಗಿರ್ಬೋದು, ಅವರ ಕಥೆಗಳಾಗಿರ್ಬೋದು, ಅವರ ಲೀಲೆಗಳಾಗಿರ್ಬೋದು, ಅವರ ಪವಾಡಗಳಾಗಿರ್ಬೋದು, ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಆ ವಿಚಾರಗಳತ್ತ ನಮ್ಮ ಮನಸ್ಸನ್ನು ಹೆಚ್ಚೆಚ್ಚಾಗಿ ಮೂಡಿಸ್ಕೊಳ್ತಾ ಹೋಗಬೇಕು. ನಮ್ಮ ಜೀವನದಲ್ಲಿ ಕೆಟ್ಟದ್ದು ಹೇಗೆ ಸಿಕ್ಕಿದೆಯೋ, ನಮ್ಮಿಂದ ಕೆಟ್ಟದ್ದು ಹೇಗಾಗಿದೆಯೋ ಹಾಗೆ ನಮಗೆ ಕೆಲವರಿಂದ ಒಳ್ಳೆಯದು ಆಗಿದೆ, ಹಾಗೆ ನಮ್ಮಿಂದ ಕೂಡ ಕೆಲವರಿಗೆ ಒಳ್ಳೆಯದಾಗಿದೆ ಅಲ್ವಾ ಸ್ನೇಹಿತರೆ. ಅದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಆವಾಗ ನಮ್ಮ ಬಗ್ಗೆ ನಮಗೆಲ್ಲೋ ಒಂದು ರೀತಿ ನಂಬಿಕೆ ಬರುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ, ಹೆಮ್ಮೆ ಅನಿಸುತ್ತೆ ನಮ್ಮ ಬಗ್ಗೆನೇ. ಅಹಂಕಾರ ಅಲ್ಲ, ಹೆಮ್ಮೆ ಅನಿಸುತ್ತೆ. ನನ್ನಿಂದ ತಪ್ಪುಗಳು ಆಗಿದ್ವು ಇಲ್ಲ ಅಂತಲ್ಲ, ಆದರೆ ಅದಕ್ಕೆ ಪ್ರತಿಯಾಗಿ ನನ್ನಿಂದನೂ ಕೂಡ ಕೆಲವು ಒಳ್ಳೆ ಕೆಲಸಗಳಾಗಿವೆ, ಒಳ್ಳೆಯದಾಗಿದೆ, ನಾನು ಕೂಡ ಒಳ್ಳೆಯದನ್ನು ಮಾಡಿದ್ದೀನಿ, ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಒಳ್ಳೆಯದನ್ನು ಮಾಡಿದ್ದೀನಿ ಅನ್ನುವ ಚಿಂತನೆಯನ್ನು ಮಾಡಬೇಕು. ಹಾಗೆ ಕೆಲವರಿಂದ ನನಗೆ ಕೆಟ್ಟದಾಗಿದೆ ಇಲ್ಲ ಅಂತಲ್ಲ, ಹಾಗೆ ಕೆಲವರಿಂದ ನನಗೆ ಒಳ್ಳೆಯದೂ ಆಗಿದೆ ಅಲ್ವಾ, ಅದ್ರ ಬಗ್ಗೆನೂ ನಾವು ಚಿಂತನೆ ಮಾಡಬೇಕಲ್ವಾ. ಕೆಟ್ಟ ವಿಚಾರಗಳು ಬರ್ತಾ ಇದ್ದಾವೆ, ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಮೂಡ್ತಾ ಇದ್ದಾವೆ ಅಂದಾಗ ನಾವು ನಮ್ಮಲ್ಲಿರುವ ನಮಗೆ ಆಗಿರುವ ಅನುಭವಗಳು, ಒಳ್ಳೆಯ ಅನುಭವಗಳನ್ನು ಅವುಗಳ ಜೊತೆ ತಾಳಮೇಳಗೊಳಿಸ್ತಾ ಹೋಗಬೇಕು. ಆವಾಗ ಅಸತ್ಯ ಅನ್ನೋದು ಸೋಲುತ್ತೆ, ನಕಾರಾತ್ಮಕತೆ ಅನ್ನೋದು ಸೋಲುತ್ತೆ, ನಮ್ಮ ಸಕಾರಾತ್ಮಕ ವಿಚಾರಗಳೇ ಗೆಲ್ಲೋದು ಸ್ನೇಹಿತರೆ. ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸ್ತವೆ ನಾವು ಮಾಡಿದ ಒಳ್ಳೆ ಕೆಲಸಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ಹಾಗೆ ನಾವು ಯಾರಿಗಾದರೂ ಏನಾದರೂ ಸಹಾಯ ಮಾಡಿದ್ದಾಗಿರ್ಬೋದು, ಅವೆಲ್ಲವನ್ನು ನಾವು ನೆನಪು ಮಾಡಿಕೊಂಡಷ್ಟು ನಮ್ಮ ಜೀವನದಲ್ಲಿ ನಮಗೆ ಸಕಾರಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ದೇಹ ಅದಕ್ಕೆ ತಕ್ಕ ಹಾಗೆ ಪ್ರತಿಸ್ಪಂದಿಸುತ್ತೆ ಸ್ನೇಹಿತರೆ. ಇಲ್ಲ ನಾವು ಭಯ ಪಡ್ತಾ ನಾನು ತಪ್ಪು ಮಾಡಿದ್ದೀನಪ್ಪ, ಹಿಂದೆ ನಾನು ತುಂಬ ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರನೇ ನನ್ನ ಜೀವನದಲ್ಲಿ ಈ ರೀತಿ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದಾವ, ಈ ರೀತಿ ನಾನು ಬಾಬಾರವರನ್ನ ಪೂಜಿಸಬೇಕಾದ್ರೆ ನನ್ನ ಮನಸ್ಸಲ್ಲಿ ಈ ರೀತಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದಾವೆ ಅಂದರೆ ಬಾಬಾ ನನಗೆ ಶಾಪ ಕೊಡ್ತಾ ಇದ್ದಾರಾ? ಇಲ್ಲ ಸ್ನೇಹಿತರೆ. ಬಾಬಾರವರನ್ನ ನೀವು ನಂಬಿ, ಆ ಗುರುವನ್ನು ನಂಬಿ ನೀವು ಶರಣಾಗಿದ್ದೀರಿ ಅಂದರೆ ಅವರು ಈ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ ಮನಸ್ಸಲ್ಲಿ ಆ ರೀತಿ ವಿಚಾರಗಳನ್ನು ಅತಿ ವೇಗವಾಗಿ ಎದ್ದೇಳೋ ಹಾಗೆ ಮಾಡ್ತಾರೆ. ಅವುಗಳನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಬೇಕು. ಆ ರೀತಿ ದಾರಿ ಹುಡ್ಕೊಳ್ಳೋಕ್ಕೆ ಒಂದು ದಾರಿಯನ್ನು, ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ನಾವೇನು ಮಾಡ್ತೀವಿ, ಹೌದು ಇದು ಯಾಕೋ ಏನೋ ಇದೇ ರೀತಿ ಆಗ್ತಾ ಇದೆ, ದಿನ ನನ್ನ ಧ್ಯಾನಕ್ಕೆ ಕುಳಿತಾಗೆಲ್ಲ ಕೆಟ್ಟ ವಿಚಾರಗಳು ಬರ್ತಾ ಇದಾವಲ್ಲ ಅಂಥೇಳಿ ನಾವು ಅದಕ್ಕೊಂದು ದಾರಿ ಹುಡುಕ್ತೀವಿ. ಅದಕ್ಕೆ ನಾವು ಗುರುವಿನಲ್ಲಿ ಶರಣಾಗ್ತೀವಿ. ಬಾಬಾ ನೀನೇ ಏನಾದರೂ ದಾರಿ ತೋರಿಸು ಅಂಥೇಳಿ. ಆ ಸಮಯದಲ್ಲಿ ನಮಗೆ ಈ ರೀತಿ ಯಾವುದಾದ್ರೂ ಒಂದು ಮಾರ್ಗದರ್ಶನ ಸಿಗುತ್ತೆ. ಆ ಮಾರ್ಗದರ್ಶನದಂತೆ ನಾವು ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ತಾ ಹೋಗ್ತೀವಿ. ನಮ್ಮಲ್ಲಿ ಆದಷ್ಟು ಆತ್ಮವಿಶ್ವಾಸವನ್ನು ತುಂಬಿಸ್ಕೊಳ್ಳುವಂತಹ ಒಳ್ಳೊಳ್ಳೆ ವಿಚಾರಗಳನ್ನು ಮೂಡಿಸ್ಕೊಳ್ತಾ ಹೋಗ್ತೀವಿ. ಹಾಗೆ ಬೇರೆಯವರಿಂದ ನಮಗೆ ಒಳ್ಳೆಯದಾಗಿದ್ರ ಬಗ್ಗೆನೂ ಕೂಡ ನಾವು ನೆನಪು ಮಾಡ್ಕೊಳ್ತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಾಗಿರ್ಬೋದು, ನಮ್ಮ ಮನಸ್ಸಲ್ಲಾಗಿರ್ಬೋದು ಸಕಾರಾತ್ಮಕತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ನಮ್ಮ ಮನಸ್ಸಲ್ಲಿ ನಾವು ಎಷ್ಟು ಒಳ್ಳೆಯದನ್ನು ತುಂಬ್ತಾ ಹೋಗ್ತೀವೋ, ಒಳ್ಳೆ ವಿಚಾರಗಳನ್ನು ನೆನಪು ಮಾಡ್ಕೊಳ್ತಾ ಹೋಗ್ತೀವೋ, ಅದೇ ರೀತಿ ನಮ್ಮ ಮನಸ್ಸಲ್ಲಿರುವ ನಕಾರಾತ್ಮಕತೆ ಎನ್ನುವ ವಿಷ ಉಕ್ಕಿ ಹರಿದು ಚಲ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಇದೇ ರೀತಿ ನಿರಂತರವಾದ ದಿನನಿತ್ಯದ ನಿರಂತರವಾದ ಪ್ರಯತ್ನ, ಸಕಾರಾತ್ಮಕ ಆಲೋಚನೆಗಳನ್ನು, ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮ ಮನಸ್ಸಲ್ಲಿ ತುಂಬುತ್ತಾ ಹೋದಷ್ಟು ನಮ್ಮಲ್ಲಿರುವ ನಕಾರಾತ್ಮಕತೆ ಎನ್ನುವ ವಿಷ ಹೊರಗೆ ಚೆಲ್ತಾ ಹೋಗುತ್ತೆ. ಒಂದಲ್ಲ ಒಂದು ದಿನ ನಮ್ಮ ಮನಸ್ಸು ಪರಿಪೂರ್ಣವಾಗಿ ಪರಿಶುದ್ಧವಾದ ಆಲೋಚನೆಗಳಿಗೆ ಶರಣಾಗತ್ತೆ. ಆಗ ನಮ್ಮ ಮನಸ್ಸಲ್ಲಿ ನಾವು ದೇವರ ಧ್ಯಾನಕ್ಕೆ ಕುಳಿತಾಗ
ಯಾವುದೇ ರೀತಿ ನಕಾರಾತ್ಮಕತೆ ಆಗಲಿ ಕೆಟ್ಟ ವಿಚಾರಗಳಾಗಲಿ ಬರೋದಿಲ್ಲ. ಅದನ್ನೇ ನಿಜವಾದ ಧ್ಯಾನ ಅನ್ನೋದು. ಅಲ್ಲಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಗುರುವಿಗೆ ಶರಣಾದ್ವಿ. ಆ ಗುರು ನಮಗೆ ಸಹಾಯ ಮಾಡಿ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಎನ್ನುವ ಸೂಚನೆ ಆಗಿರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರ ಜೀವನದಲ್ಲಿ ಇದು ನಡೆದೇ ನಡೆಯುತ್ತೆ. ನನ್ನನ್ನು ಹೊರತುಪಡಿಸಿ ಏನಲ್ಲ ಸ್ನೇಹಿತರೆ. ನಾನು ಕೂಡ ಬೆಳಗ್ಗೆ ಬೇಗನೆ ಎದ್ದೇಳ್ತೀನಲ್ಲ, ಆ ಸಮಯದಲ್ಲಿ ಕೆಲವರು ಯಾರೋ ಏನಾದರೂ ಅಂದ್ರೆ, ಇಲ್ಲ ಮನಸ್ಸಿಗೆ ನೋವಾಗಿರೋ ವಿಚಾರ ಮಾತಾಡಿದ್ರೆ, ನನ್ನ ಬಗ್ಗೆ ಯಾರಾದರೂ ಏನಾದರೂ ಮಾತಾಡ್ಕೊಂಡ್ರೆ, ಅದರಿಂದ ಏನಾದರೂ ತಪ್ಪು ಕೆಲಸಗಳಾಗಿದ್ರೆ, ನಾನು ಏನಾದರೂ ತಪ್ಪು ಆಲೋಚನೆಗಳನ್ನ ಮಾಡಿದ್ರೆ, ಅಂತಹ ವಿಚಾರಗಳ ಬಗ್ಗೆನೇ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ ಪ್ರಶಾಂತವಾದ ಸಮಯದಲ್ಲಿ, ಅಂತಹ ವಿಚಾರಗಳೇ ಮೊದಲು ನನ್ನ ಮನಸ್ಸನ್ನ ಕೆಣಕೋದು. ಆ ಕೆಣಕ್ತಾ ಅದನ್ನ ಯೋಚಿಸ್ತಾ ಒಂದು ಕ್ಷಣ ಅನ್ಕೊಳ್ತೀನಿ, ಛೇ ಅವೆಲ್ಲ ವಿಚಾರಗಳನ್ನ ಬಿಟ್ಬಿಡೋಣ ಅಂತ ಹೇಳಿ ಹಿಂದೆ ಸರಿಸಿ ಮತ್ತೆ ಆರಾಮಾಗಿ ಬಾಬಾರವರ ನೆನಪು ಮಾಡ್ಕೊಳ್ತಾ, ಜೀವನದಲ್ಲಿ ನನಗೆ ಒಳ್ಳೇದು ಸಿಕ್ಕಿದ್ರ ಬಗ್ಗೆ, ನಾನು ಒಳ್ಳೇದು ಮಾಡಿದ್ರ ಬಗ್ಗೆ, ಇಂತಹವುಗಳ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಆ ತಕ್ಷಣ ಏನನ್ಸುತ್ತೆ, ನನ್ನ ಮನಸ್ಸಲ್ಲಿರುವ ನಕಾರಾತ್ಮಕತೆ ಅನ್ನೋದು, ಕೆಟ್ಟ ವಿಚಾರಗಳನ್ನೋದು ದೂರ ಸರಿದು ನಾನು ದಿನನಿತ್ಯ ಹೊಸ ಒಂದು ಸಕಾರಾತ್ಮಕ ವಿಚಾರಗಳನ್ನ ತುಂಬಿಸುವ ಪ್ರಯತ್ನ ಮಾಡ್ತಾ ಇರ್ತೀನಲ್ಲ, ಅದು ನಿರಂತರವಾಗಿ ನನಗೆ ದಿನ ಇಡೀ ಸಂತೋಷವಾಗಿ ಇರ್ಲಿಕ್ಕೆ ಕಾರಣ ಮಾಡಿಕೊಡುತ್ತೆ, ಸಂತೋಷವಾಗಿ ಇರ್ಲಿಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ಅಸಾಧ್ಯ ಅಂತ ಏನಿಲ್ಲ. ನಾವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀವಿ, ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ಗುರು ಅವರು ನಮ್ಮ ಕೈ ಹಿಡಿದಿದ್ದಾರೆ ಅನ್ನೋದಕ್ಕೆ ನಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇರೋದು, ನಮ್ಮಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತಾ ಇರೋದೇ ಸಾಕ್ಷಿಯಾಗಿದೆ. ಹಾಗಾಗಿ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸಿದ್ರಿ, ಹಾಗೆ ಮೆಸೇಜ್ ಕೂಡ ಮಾಡಿದ್ರಿ, ನಾನು ಪೂಜೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಕೆಟ್ಟ ವಿಚಾರಗಳು ಬರ್ತಾ ಇದಾವೆ ಅಂತ ಹೇಳಿ. ಸ್ನೇಹಿತರೆ, ಕೆಟ್ಟ ವಿಚಾರಗಳು ಬರ್ತಾ ಇದಾವೆ ಅಂತ ಭಯ ಪಡಬೇಡ್ರಿ. ಆ ಕೆಟ್ಟ ವಿಚಾರಗಳ ಜಾಗದಲ್ಲಿ ನೀವು ಒಳ್ಳೊಳ್ಳೆ ವಿಚಾರಗಳನ್ನ ತುಂಬಿಸ್ತಾ ಹೋಗ್ರಿ. ಒಳ್ಳೆಯ ವಿಚಾರಗಳಾಗಿರ್ಬೋದು, ಒಳ್ಳೆಯ ವಿಷಯಗಳಾಗಿರ್ಬೋದು, ನಿಮ್ಮಿಂದಾದ ಒಳ್ಳೆಯ ಕೆಲಸಗಳಾಗಿರ್ಬೋದು, ಇಂತಹ ವಿಚಾರಗಳನ್ನು ತುಂಬಿಸ್ತಾ ಹೋದಾಗ ಅಲ್ಲಿ ಏನಾಗತ್ತೆ, ಆ ಹಾಲಿನ ಪಾತ್ರೆಯಲ್ಲಿ ವಿಷ ಬೆರ್ತಿರುತ್ತಲ್ಲ, ಅದು ಹಾಗೆಯೇ ತುಂಬಿ 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 ಚೆಲ್ಲಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನೀವು ಒಳ್ಳೆದನ್ನ ತುಂಬಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಆ ಪಾತ್ರೆಯಲ್ಲಿ ಬಿದ್ದಿರುವ ಒಂದು ಹನಿ ವಿಷ ಅಲ್ಲಿರೋದಿಲ್ಲ. ಶುದ್ಧವಾದ ಸಕಾರಾತ್ಮಕ ಆಲೋಚನೆ ಉಳ್ಳ ಹಾಲನ್ನ ನಾವು ಆ ವಿಷ ತುಂಬಿದ ಪಾತ್ರೆಗೆ ತುಂಬಿಸ್ತಾ ಹೋದ ಹಾಗೆ ಅದರಲ್ಲಿರುವ ವಿಷ ಬೆರೆತ ಹಳೆ ಹಾಲು ತುಂಬಿ ತುಂಬಿ ಚೆಲ್ಲಿಕ್ಕೆ ಶುರುವಾಗತ್ತೆ. ಅಲ್ಲಿ ಒಂದು ದಿನ ಪರಿಶುದ್ಧವಾದ ಯಾವುದೇ ರೀತಿ ನಕಾರಾತ್ಮಕತೆ ಅನ್ನುವ ವಿಷವಿಲ್ಲದ ಹಾಲು ಪರಿಪೂರ್ಣವಾಗಿ ಅಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಇಷ್ಟೇ ಇದರ ಸಾರ ಇಷ್ಟೇ ಸ್ನೇಹಿತರೆ. ಅಂದ್ರೆ ನಮ್ಮ ಮನಸ್ಸಲ್ಲಿ ಕೆಟ್ಟದ್ದು ಎಷ್ಟರ ಮಟ್ಟಿಗೆ ಮೂಡುತ್ತೋ ಅದ್ರ ಮೇಲೆ ನಾವು ಒಳ್ಳೆಯದನ್ನ ಅಷ್ಟರ ಮಟ್ಟಿಗೆ ತುಂಬಿಸ್ತಾ ಹೋಗ್ಬೇಕು. ನಿಧಾನಕ್ಕೆ ಈ ಪ್ರಕ್ರಿಯೆ ನಡಿಬೇಕು. ಒಂದೇ ದಿನದಲ್ಲಿ ಈ ಸಾಧನೆ ಸಾಧ್ಯ ಇಲ್ಲ. ತುಂಬಾ ಕಿರಿಕಿರಿ ಆಗತ್ತೆ, ಒತ್ತಡ ಆಗತ್ತೆ. ಹಾಗಾಗಿ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇರೋ ಕೆಟ್ಟ ಆಲೋಚನೆಗಳನ್ನ ಕ್ಷಣ ಮಾತ್ರದಲ್ಲೇ ಒಂದೇ ದಿನದಲ್ಲಿ ನಿಲ್ಲಿಸ್ತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅದು ಸ್ವಲ್ಪ ಸಮಯ ತಗೊಳುತ್ತೆ. ನಮ್ಮ ಆತ್ಮವಿಶ್ವಾಸ, ದೃಢವಾದ ನಿರ್ಧಾರ, ಧೈರ್ಯ, ನಮ್ಮ ಒಳ್ಳೆಯ ಆಲೋಚನೆಗಳ ಉತ್ತಮ ಕಾರ್ಯಗಳು, ಉತ್ತಮ ಉದ್ದೇಶಗಳು ಅವು ನಿರಂತರವಾಗಿ ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸನ್ನ ತುಂಬ್ತಾ ಹೋದಷ್ಟು ಮನಸ್ಸಲ್ಲಿರುವ ನಕಾರಾತ್ಮಕತೆ ಎನ್ನುವ ಕೆಟ್ಟ ವಿಚಾರಗಳು ದೂರವಾಗ್ತಾ ಹೋಗ್ತವೆ ಸ್ನೇಹಿತರೆ. ಅಂದ್ರೆ ನಮ್ಮ ಮನಸ್ಸಲ್ಲಿ ಕೆಟ್ಟದನ್ನ ತುಂಬಿಸ್ತೀವೋ ಇಲ್ಲ ಒಳ್ಳೆದನ್ನ ತುಂಬಿಸ್ತೀವೋ ಅನ್ನೋದ್ರ ಮೇಲೆಯೇ ನಮ್ಮ ಮನಸ್ಥಿತಿಗಳು ಆಧಾರ, ಆ ವಿಚಾರಗಳು ನಮ್ಮನ್ನ ಎಷ್ಟು ಕಾಡ್ತವೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಮನುಷ್ಯ ಅಂದ್ಮೇಲೆ ಕೆಲವು ತಪ್ಪುಗಳು ಆಗೋದು ಸಹಜ, ಇಲ್ಲ ಅಂತಲ್ಲ. ಅವುಗಳನ್ನ ಎಷ್ಟು ಅಂತ ಹೇಳಿ ನೆನ್ಪು ಮಾಡ್ಕೊಳ್ತೀರಾ? ನೆನ್ಪು ಮಾಡ್ತಾ 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 ನಮ್ಮ ಮುಂದಿರುವ ಒಂದು ಒಳ್ಳೆಯ ಜೀವನವನ್ನ ಕಳ್ಕೊಳ್ಳೋದು, ಉತ್ತಮವಾದ ಸಂತೋಷವಾದ ಜೀವನವನ್ನ ಕಳ್ಕೊಳ್ಳೋದು ಎಷ್ಟು ಸರಿ ಅಲ್ವಾ? ನಾವು ಪಡ್ತಾ ನಮಗೆ ನಮ್ಮ ಮುಂದಿರುವ ಎಲ್ಲಾ ಸಂಬಂಧಗಳಿಗೂ ನೋವು ಕೊಡೋದು ಎಷ್ಟು ಸರಿ? ನೀವೇ ಯೋಚಿಸ್ರಿ. ಹಾಗಾಗಿ ನಿಧಾನವಾಗಿ ಹಂತ ಹಂತವಾಗಿ ನಾವು ಧ್ಯಾನಕ್ಕೆ ಕುಳಿತಾಗಲಿ, ಪೂಜೆ ಮಾಡ್ಬೇಕಾದ್ರಾಗ್ಲಿ, ಒಂಟಿಯಾಗಿ ಕುಳಿತಾಗಲಿ ನಮ್ಮ ಮನಸ್ಸಲ್ಲಿ ಈ ರೀತಿ ನಕಾರಾತ್ಮಕ ವಿಚಾರಗಳು, ಇಲ್ಲ ಅವರು ಆಡ್ಕೊಂಡಿರೋ ವಿಚಾರಗಳು, ಯಾರೋ ನಮ್ಮ ಬಗ್ಗೆ ಕೀಳಾಗಿ ಮಾತಾಡಿರೋ ವಿಚಾರಗಳು, ಇಲ್ಲ ಕೆಲವೊಂದ್ಸರಿ ನಾವೇ ಮಾಡಿದ ತಪ್ಪುಗಳಾಗಿರ್ಬೋದು, ಎಲ್ಲವೂ ನಮ್ಮನ್ನ ಕಾಡ್ಲಿಕ್ಕೆ ಶುರು ಮಾಡ್ತವೆ ಸ್ನೇಹಿತರೆ. ಯಾಕಂದ್ರೆ ಒಂಟಿತನ ಅನ್ನೋದೇ ಹಾಗೆ. ತಪ್ಪುಗಳನ್ನ ಎತ್ತಿ ತೋರಿಸುವ ಕ್ಷಣ ಅಂದ್ರೆ ಅದು ಒಂಟಿತನ ಸ್ನೇಹಿತರೆ. ಹಾಗಾಗಿ ನಾವ್ ಯಾವಾಗ್ಲೂ ಇಂತಹ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಇರಬೇಕು. ನಮ್ಮ ಮೇಲೆ ಯಾವುದೇ ರೀತಿ ನಕಾರಾತ್ಮಕ ಪ್ರಭಾವ ಬೀರದಂತೆ ನಮ್ಮ ಮನಸ್ಸನ್ನ ನಾವು ಸದೃಢವಾಗಿಟ್ಕೊಳ್ಬೇಕು. ನಮ್ಮ ಆಲೋಚನೆಗಳನ್ನ ನಾವು ಉತ್ತಮವಾಗಿಟ್ಕೊಳ್ಬೇಕು. ಆಗ ಹೋಗಿದೆ ಅದನ್ನೇ ಎಷ್ಟು ಅಂತ ನೆನಪು ಮಾಡ್ಕೊಳ್ಳೋದು ಅಲ್ವಾ? ಪಶ್ಚಾತ್ತಾಪ ಪಟ್ಟಿದ್ದೀವಿ ಅಲ್ವಾ? ಅದನ್ನೇ ಎಷ್ಟು ಅಂತ ನೆನಪು ಮಾಡ್ಕೊಳ್ಳೋದು. ಮುಂದೆ ಒಂದು ಒಳ್ಳೆಯ ಜೀವನ ಇದೆ ಅಲ್ವಾ? ಒಂದು ಒಳ್ಳೆಯ ಅವಕಾಶಗಳು ಇದಾವೆ, ಜೀವನವೂ ಇದೆ. ಹಾಗಾಗಿ ಹಿಂದೆ ನಡೆದದ್ದನ್ನ ಬಿಟ್ಬಿಡೋಣ. ಅದು ನೆನಪಿಗೆ ಬಂದರೂ ಕೂಡ ಅದು ಒಂದು ಪಾಠವಾಗಿ ಮಾತ್ರ ನಮ್ಮ ಜೀವನದಲ್ಲಿ ಇರಲಿ. ಮತ್ತೆ ಯಾವತ್ತೂ ಆ ತರ ತಪ್ಪು ಮಾಡದೇ ಇರೋ ಪಾಠವಾಗಿರ್ಲಿ. ನಮ್ಮ ಮುಂದೆ ಒಂದು ಸುಂದರವಾದ ಒಳ್ಳೆಯ ಭವಿಷ್ಯ ಇದೆ. ಅದನ್ನ ಆ ಗುರು ಸ್ವಯಂ ಕೈ ಹಿಡಿದು ನಡೆಸ್ತಾ ಇದ್ದಾರೆ, ನಮ್ಮ ಜೊತೆ ಸಾಕ್ತಾ ಇದ್ದಾರೆ ಅಲ್ವಾ? ಆ ಭರವಸೆಯೊಂದಿಗೆ ನಮ್ಮ ಬೆಳಗನ್ನ ಶುರು ಮಾಡಬೇಕು. ದಿನನಿತ್ಯ ಇದೇ ರೀತಿ ಸಕಾರಾತ್ಮಕ ಆಲೋಚನೆಗಳನ್ನ ಮೂಡಿಸ್ಕೊಳ್ಳೋದ್ರ ಜೊತೆಗೆ ನಾವು ಬೆಳಗ್ಗೆ ಎದ್ದೇಳಬೇಕು. ಅದನ್ನ ಯಾವುದೇ ರೀತಿ ಹಿಂದಿನ ದಿನ ನಡೆದಿರ್ತಾವಲ್ವಾ ನಮ್ಮ ಜೀವನದಲ್ಲಿ ಏನೋ ಕೆಟ್ಟ ಘಟನೆ
ಘಟನೆಗಳಾಗಿರ್ಬೋದು, ಕೆಟ್ಟ ವಿಚಾರಗಳಾಗಿರ್ಬೋದು, ಏನೇನ್ ನಡೆದಿರ್ತಾವಲ್ವಾ ಅವುಗಳನ್ನ ಆದಷ್ಟು ನಾವು ಮರಿಬೇಕು. ಹಾಗೆ ಅವುಗಳು ನಮ್ಗೆ ಪಾಠವಾಗಿ ಮಾತ್ರ ಇರಬೇಕು. ಹಾಗೆ ಅವು ನಮ್ಗೆ ಪಾಠಗಳಾಗಿರ್ಬೇಕಷ್ಟೇ. ಅಷ್ಟು ಬಿಟ್ಟು ನಮ್ಮ ಆತ್ಮವಿಶ್ವಾಸವನ್ನ, ನಮ್ಮ ಧೈರ್ಯವನ್ನ, ನಮ್ಮ ಸಂತೋಷವನ್ನಾಗಿರ್ಬೋದು, ನಮ್ಮ ಉತ್ತಮ ಉದ್ದೇಶಗಳ ಜೀವನವನ್ನಾಗಿರ್ಬೋದು ಕೊರೆಯುವಂತ ಹುಳವಾಗಬಾರ್ದು ಸ್ನೇಹಿತರೆ. ಹಾಗಾಗಿ ಕೆಲವೊಂದ್ಸಾರಿ ಮನುಷ್ಯ ಅಂದ್ಮೇಲೆ ತಪ್ಪುಗಳಾಗೋದು ಸಹಜ. ಹಾಗಾಗಿ ಅದೇ ತಪ್ಪುಗಳು ಮುಂದೆ ಮಾಡದಂತೆ ಅವುಗಳು ನಮ್ಗೆ ಪಾಠವಾಗಿರ್ಲಿ ಅಂತ ಹೇಳಿ ಹಿಂದೆ ನಡೆದು ಹೋಗಿದ್ದು ನನ್ನ ಜೀವನದಲ್ಲಿ ಅವೆಲ್ಲವೂ ನನಗೀಗ ಪಾಠ. ಆ ರೀತಿ ನನ್ನ ಜೀವನದಲ್ಲಿ ನಾನು ಯಾವುದೇ ರೀತಿ ಈಗ ಇಲ್ಲ. ಒಳ್ಳೆಯ ರೀತಿಲಿ, ಒಳ್ಳೆಯ ಉದ್ದೇಶಗಳೊಂದಿಗೆ, ಒಳ್ಳೆಯ ಜೀವನದೊಂದಿಗೆ ಶ್ರೇಷ್ಠ ಕರ್ಮಗಳೊಂದಿಗೆ ನಾನು ಸಾಕ್ತಾ ಇದ್ದೀನಿ. ಹಾಗಾಗಿ ನನ್ನ ಜೀವನದಲ್ಲಿ ಈಗ ಬೆಳಕೇ ಬೆಳಕು ತುಂಬಿದೆ. ಅಂಧಕಾರದಿಂದ ಪ್ರಕಾಶಮಾನವಾದ ಆ ಗುರುವೆಂಬ ಬೆಳಕಿನ ಕಡೆ ನಾನು ಹೋಗ್ತಾ ಇದ್ದೀನಿ. ಆ ಗುರುವೇ ನನ್ನ ಜೊತೆಗಿದ್ದಾರೆ, ಅವರೇ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ನಾನು ಯಾಕೆ ಬೇರೆದ್ರ ಬಗ್ಗೆ ಚಿಂತೆ ಮಾಡೋದು? ದೃಢ ವಿಶ್ವಾಸದಿಂದ ನಾವು ಬೆಳಗ್ಗೆ ನಮ್ಮ ಆಲೋಚನೆಗಳನ್ನ ಶುರು ಮಾಡಿದ್ರೆ, ನಾವು ಒಂಟಿಯಾಗಿದ್ದಾಗ್ಲೇ ಆಗ್ಲಿ, ಬಾಬಾರವರ ಜಪ ಮಾಡ್ತಾ ಇದ್ದಾಗ್ಲೇ ಆಗ್ಲಿ, ಪೂಜೆ ಮಾಡ್ತಾ ಇದ್ದಾಗ್ಲೇ ಆಗ್ಲಿ, ಎಂಥ ಸಂದರ್ಭದಲ್ಲೂ ನಮ್ಗೆ ಈ ರೀತಿ ಕೆಟ್ಟ ನಕಾರಾತ್ಮಕತೆ ಆಗಿರ್ಬೋದು, ಕೆಟ್ಟ ವಿಚಾರಗಳಾಗಿರ್ಬೋದು ಕಾಡೋದಿಲ್ಲ. ಕಾಡಿದ್ರು ಕೂಡ ಅವು ಕೇವಲ ನಮ್ಗೆ ಪಾಠವಾಗಿರ್ಬೇಕು. ಹೇಗಪ್ಪ ಅಂದ್ರೆ ಅವು ಮೂಡ್ತಾ ಇದಾವೆ ಅಂದ ತಕ್ಷಣನೇ ನಮ್ಮ ಮನಸ್ಸಲ್ಲಿ ಇದು ನನ್ಗೊಂದು ಪಾಠ ಆಗಿತ್ತು ಅಷ್ಟೇ ಅಂತ ಹೇಳಿ ಅದನ್ನ ನೆಗ್ಲೆಕ್ಟ್ ಮಾಡಿ ನಮ್ಮ ಮನಸ್ಸಲ್ಲಿ ನಾವು ನಮ್ಮಿಂದ ಒಳ್ಳೆಯದಾಗಿರುವ ಕೆಲಸಗಳ ಬಗ್ಗೆ, ನಮ್ಗೆ ಒಳ್ಳೆಯದು ಸಿಕ್ಕಿದ್ದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಹಾಗೆ ನಾವು ಯಾರಿಗಾದ್ರೂ ಒಳ್ಳೆಯದನ್ನ ಮಾಡಿದೀವಿ ಅಂದ್ರೆ ಅದನ್ನ ಸ್ಮರಣೆ ಮಾಡ್ಕೊಳ್ಬೇಕು. ಹಾಗೆ ನಮಗೆ ಯಾರಿಂದಲಾದ್ರೂ ಒಳ್ಳೇದಾಗಿದೆ ಅಂದ್ರೆ ಅದನ್ನು ಸ್ಮರಣೆ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಮ್ಗೆ ಕೆಲವರು ಕೆಟ್ಟದನ್ನು ಮಾಡಿದವರಿದ್ದಾರೆ, ಹಾಗೆ ಒಳ್ಳೆಯದನ್ನು ಮಾಡಿದವರಿದ್ದಾರೆ. ಅಲ್ಲಿಗೆ ನಾವು ಯಾವ ಪಾಠ ಕಲಿಬೇಕು ಹೇಳ್ರಿ? ಈ ಜಗತ್ತಲ್ಲಿ ಎರಡೂ ಇದೆ, ಇಲ್ಲ ಅಂತಲ್ಲ. ಕೆಟ್ಟದ್ದು ಸಿಕ್ಕಾಗ ನಾವು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಅದನ್ನ ಹಿಂದೆ ದೂಡಿ ನಾವು ಒಳ್ಳೆಯದ್ರ ಜೊತೆಗೆ, ಒಳ್ಳೆಯ ಜನರ ಜೊತೆಗೆ ಮುಂದೆ ಸಾಗಬೇಕು ಅಂತೇಳಿ ನಾವು ದೃಢ ವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನ ಪಟ್ಟಾಗ ಈ ರೀತಿ ನಕಾರಾತ್ಮಕತೆ, ಕೆಟ್ಟ ಆಲೋಚನೆಗಳು ನಮ್ಮನ್ನ ಧೃತಿಗೆಡಿಸೋದಿಲ್ಲ, ಧೈರ್ಯಗೆಡಿಸೋದಿಲ್ಲ, ಕುಗ್ಸೋದಿಲ್ಲ. ಧೈರ್ಯದ ಮುಂದೆ, ಆತ್ಮವಿಶ್ವಾಸದ ಮುಂದೆ, ಒಳ್ಳೆಯ ಉದ್ದೇಶದ ಆಲೋಚನೆಗಳ ಮುಂದೆ ಇಂಥ ಕೆಟ್ಟ ನಕಾರಾತ್ಮಕ ವಿಚಾರಗಳು ಖಂಡಿತ ಸೋಲ್ತವೆ ಸ್ನೇಹಿತರೆ. ಪೂಜೆ ಮಾಡ್ತಾ ಇರ್ಬೇಕಾದ್ರೆ, ಬಾಬಾರವರ ಸ್ಮರಣೆ ಮಾಡ್ತಾ ಇರ್ಬೇಕಾದ್ರೆ, ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ, ಇಲ್ಲ ನಾನು ಒಂಟಿಯಾಗಿರ್ಬೇಕಾದ್ರೆ ನನಗೆ ಕೆಟ್ಟ ವಿಚಾರಗಳು ಕಾಡ್ತಾ ಇದ್ದಾವೆ, ನನ್ನ ಜೀವನದಲ್ಲಿ ನಾನು ಕೆಲವು ಹಿಂದೆ ತಪ್ಪುಗಳನ್ನ ಮಾಡಿದ್ದೆ, ಅದೇ ವಿಚಾರಗಳು ನನ್ನನ್ನು ಕಾಡ್ತಾ ಇದ್ದಾವೆ, ಪದೇ ಪದೇ ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ, ಒತ್ತಡಕ್ಕೆ ಒಳಗಾಗ್ತಿದ್ದೀನಿ ಅಂತೇಳಿ ಎಷ್ಟೋ ಜನ ಹೇಳ್ಕೊಂಡಿದ್ದೀರಲ್ಲ. ಅದಕ್ಕೆ ಪರಿಹಾರಾರ್ಥವಾಗಿ ನಿಮ್ಮ ಮನಸ್ಸಲ್ಲಿ ತುಂಬಿರುವ ಇಂಥ ವಿಷ ತುಂಬಿದ ಕೆಟ್ಟ ನಕಾರಾತ್ಮಕ ವಿಚಾರಗಳನ್ನ ಒಳ್ಳೆಯ ಸಕಾರಾತ್ಮಕ ಅಮೃತ ತುಂಬಿದ ಆಲೋಚನೆಗಳೆಂಬ ಆ ವಿಷ ತುಂಬಿದ ಹಾಲಿಗೆ ಸುರಿತಾ ಬನ್ರಿ. ಖಂಡಿತವಾಗಿಯೂ ಆ ವಿಷ ತುಂಬಿದ ಹಾಲು ಸಂಪೂರ್ಣವಾಗಿ ನಾಶವಾಗುತ್ತೆ. ಆ ಪಾತ್ರೆಯಲ್ಲಿ ಅಮೃತ ತುಂಬಿದ ಹಾಲು ಮಾತ್ರ ಉಳಿಯುತ್ತೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.